ಕುರಿತು ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ವರದಿ ನೀಡಿದ್ದು ಅದರ ಸಂಪೂರ್ಣ ವಿವರ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಆದ ಭ್ರಷ್ಟಾಚಾರ ಕುರಿತು ಹಣಕಾಸು ಇಲಾಖೆಯಿಂದ ಮಹತ್ವದ ಮಾಹಿತಿ ಸಹ ಪಡೆಯಲಾಗಿದೆ. ಆದರೆ ಇದೊಂದು ದೊಡ್ಡ ಪ್ರಮಾಣದ ಹಗರಣವಾಗಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಕೋವಿಡ್ ಸ್ಕ್ಯಾಮ್ ಬಗ್ಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಪೋರ್ಟ್ ಕೊಟ್ಟಿತ್ತು. ಆವಾಗ ಸ್ಪೀಕರ್, ಸಭಾಧ್ಯಕ್ಷರು ಕೆಲವು ಆ ಮಂತ್ರಿಗಳಿಗೆ ರಕ್ಷಣೆ ಕೊಟ್ಟು ಪಬ್ಲಿಕ್ ಅಕೌಂಟ್ ಕಮಿಟಿ ಇನ್ಸ್ಪೆಕ್ಷನ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲದಾಗೆ ಒಂದು ತಂತ್ರ ಹುಡುಕಿಬಿಟ್ರು. ಆದರೆ ಇವತ್ತು ಅವರು ಏನೇನು ಮಾಡಿದ್ರು ಅವಾಗ ಅದು ಬಯಲಾಗಿದೆ. ನಮ್ಮ ರಿಪೋರ್ಟ್ ಬಂದಿದೆ. ಈಗಾಗಲೇ ಕೊರೋನಾ ಬಗ್ಗೆ ಏನು ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇವೆ. ಆ ಆಯೋಗ ಏನಿದೆ, ನ್ಯಾಯಾಧೀಶರ ಆಯೋಗ, ಅದು ತನ್ನ ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಹಲವಾರು ಅಂಶಗಳು ಇವೆ ಅನ್ನೋದನ್ನು ಮಾಧ್ಯಮವೂ ಸಹಿತ ಇವಾಗ ಪ್ರಕಟ ಮಾಡಿದೆ. ಆ ಹಿನ್ನೆಲೆಯೊಳಗೆ ಕ್ಯಾಬಿನೆಟ್ನೊಳಗೆ ರಾಜ್ಯದಲ್ಲಿ ಮತ್ತೆ ವಕ್ಫ್ ವಿವಾದ ಭುಗಿಲೆದ್ದಿದ್ದು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಲೇ ಇದೆ. ಇತ್ತ ಬಾಗಲಕೋಟೆಯಲ್ಲೂ ವಕ್ಫ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಪ್ರತಿಭಟನೆ ನಡೆಸಿದೆ. ವಕ್ಫ್ ಬೋರ್ಡ್ ರೈತರ ಭೂಮಿಯನ್ನ ಕಬಳಿಕೆ ಮಾಡುತ್ತಿದೆ ಅಂತ ಬಾಗಲಕೋಟೆ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ರೈತರ ಜಮೀನು ಹಿಂದಕ್ಕೆ ಪಡೆಯುವವರೆಗೆ ಹೋರಾಟ ನಿಲ್ಲಲ್ಲ ಅಂತ ಹಿಂದೂ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ, ಮುಖಂಡರಾದ ಡಾ ಶೇಖರ ಮಾನೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಎಲ್ಲರೂ ಚೈನ್ ಹಿಡಿಬೇಕು. ಎಲ್ಲರೂ ಚೈನ್ ಹಿಡೀರಿ. ಹಿಂದಿದವ್ರು ಮುಂದೆ ಬರ್ರಿ, ಚೈನ್ ಹಿಡೀರಿ. ಆ ರಸ್ತೆ ಬಂದ್ ಮಾಡ್ರಿ. ಸಿಮೆಂಟ್ ಕಂಪನಿಯಲ್ಲಿ ಕನ್ವೇರ್ ಬೆಲ್ಟ್ ಕಳಚಿ ಬಿದ್ದು ಕೂದಲೆಳೆಯಲ್ಲಿ ಭಾರೀ ದುರಂತವೊಂದು ತಪ್ಪಿದ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ ಗ್ರಾಮದ ಬಳಿ ಇರೋ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಂಪನಿಯಲ್ಲಿ ನಡೆದಿದೆ. ಸಿಮೆಂಟ್ ಚೀಲ ಪ್ಯಾಕಿಂಗ್ ಸ್ಥಳದಲ್ಲಿ ಇರೋ ಕನ್ವೇರ್ ಬೆಲ್ಟ್ ಕಳಚಿ ಬಿದ್ದಿದ್ದು ಅದೃಷ್ಟವಶಾತ್ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕಾರ್ಮಿಕರ ಸುರಕ್ಷತೆ ಬಗ್ಗೆ ತಲೆಕೆಡಿಸಿಕೊಳ್ಳದ ಸಿಮೆಂಟ್ ಕಂಪನಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವೃದ್ಧೆ ಸೇರಿ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ದುರ್ಘಟನೆ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನಡೆದಿದೆ. ಗಂಗಮ್ಮ, ಮಾರೆಮ್ಮ ಹಾಗೂ ಲಕ್ಷ್ಮಿ ಅವರ ಮೇಲೆ ಶಿವಪ್ಪ ಹಾಗೂ ಬಸಪ್ಪ ಹಲ್ಲೆ ಮಾಡಿದ್ದಾರೆ. ಮನೆಯ ಪಕ್ಕದಲ್ಲಿ ಇರುವ ಶಿವಪ್ಪ ಹಾಗೂ ಬಸಪ್ಪಗೆ ಸ್ವಲ್ಪ ಜಾಗ ಬಿಟ್ಟು ಮನೆ ಕಟ್ಟು ಅಂದಿದ್ದಕ್ಕೆ ವೃದ್ಧರನ್ನ ತುಳಿದು ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಯಾದಗಿರಿ ಗ್ರಾಮೀಣ ಪೊಲೀಸರ ಗಮನಕ್ಕೆ ತಂದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ವಹಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರಿರುವ ಘಟನೆ ಬೆಳಕಿಗೆ ಬಂದಿದೆ. ದಾದಾಗಿರಿ ಮಾಡ್ತಾ ಇರುವ ವ್ಯಕ್ತಿಗಳಿಗೆ ಪೊಲೀಸ್ ಅವರು ಬೆಂಬಲ ನೀಡುತ್ತಿದ್ದಾರೆ ಅನ್ನುವ ಆರೋಪ ಇಲ್ಲಿನ ಗ್ರಾಮಸ್ಥರು ಮಾಡುತ್ತಿದ್ದಾರೆ. ತಾಯಿ
ಇಲ್ಲ